ನೋಡಿ ಸರ್, ಇದು 2.5 ಎಕರೆ ಬಂದಿರುವಂಥ ಜಾಗ. ಇದು ಜಾಗ ಎಲ್ ಸೇಪ್ ಐತೆ. ಬಸ್ತಲಾಗಿ ಕಲ್ಲು ನೆಟ್ಬಿಟ್ಟಿದ್ದಾರೆ ನೋಡಿ. ಇದೇ ರೀತಿ ಜಾಗ ಹಿಂಗೆ ಬತ್ತು ಹಿಂಗೆ ಹೋಯ್ತೈತೆ, ಹಿಂಗೆ ಲೆಫ್ಟ್ಗೆ ಹೋಯ್ತೈತೆ. ಮಣ್ಣಂತೆಲ್ಲ ಫುಲ್ ರೆಡ್ ಸಾಯಲು. ಇವ್ರು ನೀಲಗಿರಿ ಹಾಕ್ಬಿಟ್ಟು ಕಟಾವು ಮಾಡಿದ್ದಾರೆ ನೋಡಿ. ಇದೇ ಜಾಗ ಟೋಟಲು 2.5 ಎಕರೆ. ಇದೇ ಜಾಗ ನೋಡಿ, ನೀಲಗಿರಿ ಕಟಾವು ಮಾಡಿಬಿಟ್ಟಿದ್ದಾರೆ. ನೋಡಿ, ಬಸ್ತಲಾಗೆ ಕಲ್ಲು ಹಾಕ್ಬಿಟ್ಟಿದ್ದಾರೆ. ಬಾರ್ಡ್ರ್ ಫಿಕ್ಸ್ ಮಾಡಿದ್ದಾರೆ ಅವರು. ಇದು ಬೆಂಗಳೂರಿಗೆ 100 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ. ಸುತ್ತ ಎಲ್ಲ ತೋಟಗಳೇ. ಇದೊಂದೇ ಖಾಲಿ ಬಿದ್ದಿರೋದು ಪಿತ್ರಾಜಿತ ಜನರಲ್ಲು. ಸಿಟಿಗೆ ಹತ್ತಿರ ಇರುವಂಥ ಜಾಗ ಇದು. ಇಡೆಲ್ಲ ಜಾಗನೆಲ್ಲ ಕ್ಲೀನ್ ಮಾಡಿಸಿ, ಎಲ್ಲ ಮಣ್ಣಂತೂ ಫುಲ್ಲು ರೆಡ್ಡು. ಆಮೇಲೆ ವಾಟ್ರ್ ಬೆಟ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಪಕ್ಕದಲ್ಲಿ ಕಾವೇರಿ ನೀರು ಹರಿತಿರ್ತದ. ನೋಡಿ, ಹಿಂಗೆ ಹೋಗಿ ಪುನಃ ಮತ್ತೆ ರೈಟಿಗೆ ಬಂದು ಈ ರೀತಿ ರೈಟಿಗೆ ಹೋಗುತ್ತಾ. ಟೋಟಲು 2.5 ಎಕರೆ. ಎಲ್ಲ ಬಾರ್ಡ್ರೆಲ್ಲ ಫಿಕ್ಸ್ ಮಾಡಿ ಕಲ್ಲು ಹಾಕಿದ್ದಾರೆ. ಇದೇ ಜಾಗ ನೋಡಿ. ಇದು ಟೌನ್ಗೂ ಹತ್ರ ಐತೆ. ನಿಯರ್ ಹೈವೇಗೂ ಹತ್ರ ಐತೆ. ಎಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿ ಬಾರ್ಡ್ರೆಲ್ಲ ಫಿಕ್ಸ್ ಮಾಡಿ ಕಲ್ಲು ಹಾಕ್ಬಿಟ್ಟಿದ್ದಾರೆ ಇವರು. ತಾರ್ ರೋಡಿಂದ ಜಸ್ಟ್ ಒಂದು 200 ಮೀಟ್ರು ಮಣ್ಣು ರಸ್ತೆ. ಎಕರೆ 65 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 2 ಲಕ್ಷ 3 ಲಕ್ಷ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಬೆಂಗಳೂರಿಗೆ ಬರೀ 100 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ ಇದು. ಮಣ್ಣಂತೂ ತುಂಬ ಚೆನ್ನಾಗಿದೆ ನೋಡಿ. ರೆಡ್ ಸಾಯಲು. ಇಲ್ಲಿ ಪಕ್ಕದಲ್ಲಿ ಚಾನಲ್ ನೀರು ಬರ್ತದ. ಈ ಲ್ಯಾಂಡ್ ಹತ್ರ ಇದೇ ಚಾನಲ್ಲು. ನೋಡಿ, ಈ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಂದು 150 ಅಡಿಯಿಂದ 100 ಅಡಿ 200 ಅಡಿ ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. 7.5 ಎಕರೆ. ಇದು ಬೆಂಗಳೂರಿಗೆ ನಿಯರ್ ಹತ್ರ ಅಂತ ಬರೀ 100 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ ಅಂತೂ ಸೂಪರ್ ಆಗೈತೆ. ಖಾಲಿ ಜಾಗ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇಲ್ಲೆಲ್ಲ ವಾಟ್ರ್ ಬೇಟ್ ಆಯ್ತಾ ತುಂಬ ಚೆನ್ನಾಗಿದೆ. ಎಕರೆ 65 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಬೆಂಗಳೂರಿಗೆ ಬರೀ 100 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ. ಅಂದರೆ ಜಾಗ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಎಲ್ ಸೇಪ್ ಐತೆ, ರೇಟ್ಗೆ ಹೋಯ್ತೈತೆ. ಪಿತ್ರಾಜಿತ ಜನರಲ್ಲು, ಲೀಗಲ್ ಡಾಕ್ಯುಮೆಂಟು, ಬಾರ್ಡ್ರೆಲ್ಲ ಫಿಕ್ಸ್ ಆಗೈತೆ. ಎಕರೆ 65 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ.